ಮನ್ರೇಗಾ ಯೋಜನೆಗೆ ಕೇಂದ್ರ ಬಿಜೆಪಿ ಸರ್ಕಾರ ಮಾಡಿದ ಮಾರ್ಪಾಡು ಖಂಡಿಸಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪನವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಕಾಲ್ನಡಿಗೆ ಜಾಥಾ ಇಂದು ಜರುಗಿತು. ಗೋಣಿಕೊಪ್ಪಲು ಶ್ರೀ ಉಮಾಮಹೇಶ್ವರಿ ದೇವಾಲಯದಿಂದ ಪೊನ್ನಂಪೇಟೆವರೆಗೆ ಕಾಲ್ನಡಿಗೆ ಜಾಥಾ ಬೆಳಿಗ್ಗೆ 11 ಗಂಟೆಗೆ ಆರಂಭಗೊಂಡಿತು. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಯಿಂದ ಗಾಂಧೀಜಿ ಹೆಸರು ಹಾಗೂ ಯೋಜನೆ ಮಾರ್ಪಾಡು ಖಂಡಿಸಿ ಕಾಲ್ನಡಿಗೆ ಜಾಥಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ಜಮ್ಮಾಬಾಳಿಯ ಸಮಸ್ಯೆಯನ್ನ ಇತ್ಯರ್ಥ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ವಿಧಾನಸಭೆಯಲ್ಲಿ ಅಧಿಕಾರಿಗಳ ಧೋರಣೆಯನ್ನ ಮತ್ತು ಬ್ಯೂರೋಕ್ರಾಟಿಕ್ ಪ್ರಾಬ್ಲಮ್ ಸಮಸ್ಯೆಗಳನ್ನ ಎದುರಿಸಿ ಒಂದು ಕಾಯ್ದೆಗೆ ತಿದ್ದುಪಡಿ ತರುವಂತ ಕೆಲಸವನ್ನು ಮಾಡಿದ್ರೆ ಇವ್ರಿಗೆ ಸಹಿಸೋದಕ್ಕೆ ಆಗಲ್ಲ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ಪೊನ್ನಣ್ಣನವರಿಂದ ಆಯ್ತು ಈ ಸಮಸ್ಯೆ ನಾನು ಕಂದಾಯ ಸಚಿವನಾಗುವಾಗ ತಿದ್ದಲಿಕ್ಕೆ ಆಗ್ಲಿಲ್ಲ, ಇವತ್ತಾಯ್ತು ಅಂತ ಹೇಳುವಂತ ಮಾತನ್ನು ಉಪನಾಯಕರಾದಂತ ಅರವಿಂದ್ ಬೆಲ್ಲಾದವರು ಸ್ವಾಗತ ಮಾಡ್ತಾರೆ, ನನಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಅವ್ರಿಗೆ ಜ್ಞಾನೇಂದ್ರ ಅವರು ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಆದ್ರೆ ಇಲ್ಲಿರುವಂತ ಜಿಲ್ಲಾ ಅಶ್ವಥ್ ನಾರಾಯಣ ಅವರು ಸಭೆಯಲ್ಲ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಆದ್ರೆ ಜಿಲ್ಲಾ ಬಿಜೆಪಿನವ್ರಿಗೆ ಯಾಕೋ ಜೀರ್ಣಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ನಾನು ನಿಮ್ಗೇನ್ ಮಾಡಿದ್ದೀನಿ, ನಾವೇನು ಮನ್ರೇಗಾವನ್ನ ಹಿಂದಕ್ಕೆ ಪಡೆದು ಬಡವರಿಗೆ ತೊಂದರೆ ಮಾಡುವಂತ ಕಾನೂನ ತಂದಿಲ್ಲ. ವರ್ಷಗಳಿಂದ ದಶಕಗಳಿಂದ ಕೆಲವು ವ್ಯವಸ್ಥೆಯಿಂದ ಕಂದಾಯ ಪದ್ಧತಿಯಿಂದ ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರುವಂತ ಕೆಲವು ಕಾರಣಗಳಿಂದ ಜನರು ಸಮಸ್ಯೆಯಿಂದ ತತ್ತರಿಸ್ತಾ ಇದ್ದಾರೆ. ದಿನ ಬೆಳಿಗ್ಗೆ ಆದ ಅಂದ್ರೆ ಕಂದಾಯ ವ್ಯವಸ್ಥೆ ಸರಿ ಇಲ್ಲ, ನಮ್ಮ ಹೆಸರು ಬರ್ತಾ ಇಲ್ಲ ಆರ್ಟಿಸಿನಲ್ಲಿ, ನಮ್ಗೆ ಸಾಲ ಪಡೆಯಕ್ ಆಗ್ತಾ ಇಲ್ಲ, ವ್ಯವಸಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಬಂದು ನನ್ನ ಹತ್ರ ದೂರು ಕೊಡ್ತಾ ಇದ್ದಾರೆ. ಇದನ್ನ ಬಗೆಹರಿಸಲಿಕ್ಕೋಸ್ಕರ ನಾನು ಕಂದಾಯ ಕಾನೂನಿಗೆ ತಿದ್ದುಪಡಿಯನ್ನೇ ತಂದಿದ್ದೇನೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಅಂತ ಹೇಳುವಂತ ಮಾತನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಕೆಲವು ಮುಖಂಡರಿಗೆ ಹೇಳಲಿಕ್ಕೆ ಬಯಸ್ತಾರೆ.